ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನಂಗಿದ್ದೀರಾ? ನಾನು ನೆಮ್ಮದಿಯಾಗಿದ್ದೀನಿ. ಅದು ಹಾಡಿಂದ ನಾನು ನೆಮ್ಮದಿಯಾಗಿಲ್ಲ. ನನ್ನ ನೆಮ್ಮದಿ ನಾನು ಹುಡ್ಕೊಂಡಿದ್ದೀನಿ, ನನ್ನ ಸಂತೋಷ ನಾನು ಹುಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಹಾಡು ಬೇಕಾಗಿಲ್ಲ, ಯಾವ್ದು ಹಾಡಿಂದ ಅಲ್ಲ. ಆ ಟೀಮ್ಗೆ ಒಳ್ಳೇದಾಗ್ಲಿ ಪಾಪ. ಯಾಕಂದ್ರೆ ಪ್ರಕಾಶ್ ಅವರ ಹಿನ್ನೆಲೆ ದೊಡ್ಡದು. ಅವರು ಜೈರಾಮ್ ಅವ್ರ ಮಗ. ಜೈರಾಮ್ ನಿಮಗೆ ಆಟೋ ರಾಜ ಅನ್ನೋ ಸಿನಿಮಾ ಕೊಟ್ಟರಂತ ಅದ್ಭುತ ನಿರ್ಮಾಪಕರ ಮಗ. ಅಂತ ನಿರ್ಮಾಪಕರನ್ನ ಗೆಲ್ಸ್ಕೋಬೇಕು ನೀವು. ನಾನು ಅವ್ರಿಗೂ ಒಳ್ಳೇದಾಗ್ಲಿ ಪಾಪ, ಇವ್ರಿಗೂ ಒಳ್ಳೇದಾಗ್ಲಿ. ದರ್ಶನ್ ಅವ್ರು ಕೂಡ ದೊಡ್ಡ ಹೀರೋ, ಅವ್ರಿಗೂ ಒಳ್ಳೇದಾಗ್ಲಿ. ಬಟ್ ಸಿನಿಮಾ ಯಾವ ದೊಡ್ಡ ಎಲ್ಲ ಸಿನಿಮಾಗಳು ಗೆಲ್ಲಿ ಸರ್, ಚಿಕ್ಕ ಸಿನಿಮಾಗೂ ಬರ್ಲಿ. ನಾನು ಹಂಗ ಹಿಂಗೆ ದೊಡ್ಡ ಸಿನಿಮಾ ಸರಿ, ನೀವು ಪ್ರಶ್ನೆ ಇಟ್ಟಾಗ ಬರೀ ಡೆವಿಲ್ ಮಾರ್ಕು ಇದೇ ಕೇಳ್ತಿಲ್ಲ. ಒಂದ್ ಚಿಕ್ಕ ಸಿನಿಮಾ ಮೊನ್ನೆ ರಿಲೀಸ್ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿ. ಯಾಕೆ ಅವರು ಬದುಕಲಿಬೇಕಲ್ಲ, ಅವರು ಕನ್ಸಿಟ್ಕೊಂಡ್ ಬರ್ತಾರಲ್ವಾ. ಎಲ್ಲರೂ ಊಟ ಮಾಡ್ಬೇಕು ಅನ್ನೋದು ನನಗೇನ್ ಗೊತ್ತಾ, ನಾನು ಸಾಮಾಜಿಕ ನ್ಯಾಯದಾನ ಬಹಳ ದೊಡ್ಡ ಮಟ್ಟದಲ್ಲಿ ನಂಬ್ತೀನಿ. ಎಲ್ಲರಿಗೂ ಒಂದೇ ಮಟ್ಟದಲ್ಲಿ ಅದು ಸಿಗಬೇಕಾದ ಸ್ಥಾನಮಾನ. ಚಿಕ್ಕ ಸಿನಿಮಾನು ಬಿಸ್ನೆಸ್ ಆಗ್ಲಿ, ಸ್ಯಾಟಲೈಟು, ಡಿಜಿಟಲ್ ರೈಟ್ಸ್ ಇದೆಲ್ಲ ಆಗ್ಲಿ ಅಂತ ಆಸೆ ಪಡ್ತೀನಿ. ಅವರು ಊಟ ಮಾಡ್ಲಿ ಸರ್, ಯಾರೋ ಕನ್ಸಿಟ್ಕೊಂಡ್ ಬರ್ತಾರೆ. ಇದೆಲ್ಲ ಬಿಟ್ಟು ಇನ್ನೇನು ಅಷ್ಟೇ, ನಮ್ಗೆ ಜನ ಚೆನ್ನಾಗಿರ್ಲಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಅದು ಕೊನೆ ಪ್ರಶ್ನೆ ಕೂಡ ನಂದು. ಕೇವಲ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಯಾವ ರೀತಿ, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಎಂತ ವಿಕೃತ ಕಮೆಂಟ್ಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆ ಆಯ್ತು. ಸುದೀಪ್ ಅವರ ಮಗಳು ಅಂದ್ರೆ ಸಾನ್ವಿ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ ಮಾಡೋದು. ನೆಗೆಟಿವ್ ಬಗ್ಗೆ ಈಗ ನೆಕ್ಸ್ಟ್ ಪ್ರಶ್ನೆ ಪುನಃ ಬಿಗ್ ಬಾಸ್ ಬರ್ತೀರಾ, ಇದು ಹೇಳ್ಬಿಟ್ಟು ಅದು ಹೇಳ್ತೀನಿ. ನೆಗೆಟಿವ್ ಮಾಡೋರು ನೆಗೆಟಿವ್ ಅಂದ್ರೇನೆ ಅಲ್ಲಿ ಮಾಡೋರೇ ನೆಗೆಟಿವ್ ಆಗಿರ್ತಾರೆ. ಯಾರು ಮಾಡ್ತಾರೋ ಅವ್ರು ಅನುಭವಿಸ್ತಾರೆ. ಹೇಳಿದ್ನಲ್ಲ ಸರ್, ಇಲ್ಲೆಲ್ಲ ತಪ್ಸ್ಕೋಬಹುದು. ಫೇಕ್ ಅಕೌಂಟ್ ಡಿಲೀಟ್ ಮಾಡಿ, ಡಿಆಕ್ಟಿವೇಟ್ ಮಾಡಿ. ಭಗವಂತ ಮಾಡೋದ್ ಕಾನೂನಿನ ತಪ್ಸ್ಕೊಳಕ್ ಆಯ್ತಾ ಸರ್? ನಂಗೆ ಮಾಡಿದವರೆಲ್ಲರೂ ಅನುಭವಿಸಿದಾರೆ ಸರ್. ನಂಗೆ ಯಾರ ಮೇಲೂ ಈಗ ದ್ವೇಷ ಇಲ್ಲ. ಏನೋ ಮಾಡ್ಕೊಂಡು ಹೋಗ್ಲಿ ಬಿಡಿ ಸರ್, ಅವ್ರವ್ರು ಇಷ್ಟ. ಕಲಿಬೇಕಾದ್ ಕಲ್ತ್ಕೊಳ್ಳಿ. ಏನ್ ಬಿಗ್ ಬಾಸ್ ತಾ? ಫೈನಲಿ ನಿಮ್ಮ ಪ್ರಕಾರ ನಿಮ್ಮ ಜೀವನದ ಬಿಗ್ ಬಾಸ್ ಯಾರು? ಬಿಗ್ ಬಾಸ್, ಓಕೆ ಫೈನ್. ಸಿ, ನಾನು ಒಂದೇ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸೀಸನ್ 18 ಜನ ಯಾರು ಹೋಗಿದ್ದಾರೆ, 18 ಜನ ಗೆಲ್ಲೋ ಅರ್ಹತೆ ಯೋಗ್ಯತೆ ಇರೋರೆ ಹೋಗಿರೋದು. ನೀವೆಲ್ಲ ಈಗ ಆಮೇಲೆ ಈ ಸೀಸನ್ ಇವರಿಂದ ಸಕ್ಸಸ್ ಆಯ್ತು ಅವ್ರು ಹೇಳ್ತಿಲ್ಲ, ಅವ್ರಿಗೆಲ್ರಿಗೂ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡ್ರಪ್ಪ. ನಿಜವಾಗ್ಲೂ ಈ ಸೀಸನ್ ಇಷ್ಟು ಸಕ್ಸಸ್, ನಮ್ ಸೀಸನ್ ಅಂತ ಈ ಸೀಸನ್ ಅಷ್ಟು ಸಕ್ಸಸ್ ಆಗಿದೆ ಅಂದ್ರೆ ಅದಕ್ಕೆ ನೀವು ಕೊಡ್ತಿರೋ ಹೆಸರು ಗಿಲ್ಲಿ ಅಂತ ಇದ್ದೀರಾ. ಸಂತೋಷ, ನಿಮ್ಮ ಅಭಿಮಾನ ದೊಡ್ಡದು. ಬಟ್ ನಿಜವಾದ ಕಾರಣ ಪ್ರಶಾಂತ್ ನಾಯಕ್ ಸರ್ ಅಂಡ್ ಪ್ರಕಾಶ್ ಸರ್, ಇವರು ನಿಜವಾದ ಜೋಡೆತ್ತು. ನಿಮ್ಗೆ ಪಾಠ ಹಾಡ್ತಾ ಇರುತ್ತೆ, ಬಟ್ ಅದು ಸೂತ್ರ ಗೊತ್ತಿರಲ್ಲ. ಸೊ ಇವರು ಕಷ್ಟಪಟ್ಟು ಪ್ರಶಾಂತ್ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ ಪ್ರಶಾಂತ್ ನಾಯಕ್ ಅವರು, ಪ್ರಕಾಶ್ ಅವ್ರು ಮಾಡಿದ್ರು. ಈ ಸೀಸನ್ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದಕ್ಕೆ ಆ ಮಟ್ಟಕ್ಕೆ ಗೆಲ್ತು. ಇನ್ನೊಂದು ಹೆಸರು ಸುದೀಪ್ ಸರ್, ಅದು ಜೊತೆಗೆ ಕನ್ನಡಿಗರು, ಇವರಿಬ್ರು ಜೋಡೆತ್ತು. ಇವ್ರು ಆದ್ಮೇಲೆ ಗಿಲ್ಲಿ ಹೆಸರು ಸ್ಥಾನ ನೀವು ತಗೋಬಹುದು. ನನ್ನ ಹೆಸರಲ್ಲಿ ನನಗೆ ಸುದೀಪ್ ಅಂಡ್ ಕನ್ನಡಿಗರು ಫಸ್ಟ್ ಸ್ಥಾನ ಕೊಡ್ತೀನಿ. ನಾನು ಕನ್ನಡಿಗರು ನೋಡಿದ್ದು ಬಿಗ್ ಬಾಸ್ ಗೆಲ್ತು, ಸುದೀಪ್ ಅವ್ರಂಗ್ ನಿರೂಪಣೆ ಮಾಡಿದಕ್ಕೆ ಗೆಲ್ತು ಅಂತ ಹೇಳ್ತೀನಿ. ಪ್ರಕಾಶ್ ಅಂಡ್ ಪ್ರಶಾಂತ್ ನಾಯಕ್ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕೆ ಪ್ರಶಾಂತ್ ನಾಯಕ್ ಗೆಲ್ತು ಅಂತೀನಿ. ಅದಾದ್ಮೇಲೆ ನಾನು ಗಿಲ್ಲಿ ಹೆಸರು, ಈಗೆಲ್ಲ ಹಿಂಗಾಗಿದೆ ಅಂದ್ರೆ ಅವೆಲ್ಲ ಗೊತ್ತಿಲ್ಲ, ಗಿಲ್ಲಿಯಿಂದ ಗೆಲ್ತು ಅಂದ್ರೆ ನಿಮ್ ಇಷ್ಟ, ನಿಮ್ ಖುಷಿ. ನನ್ ಖುಷಿ, ನನ್ ಪ್ರಶಾಂತ್ ನಾಯಕ್ ಕೂಡ ನಂಬರ್ 1 ಸ್ಥಾನಕ್ಕೆ ಬಂದ. ಅಫ್ಕೋರ್ಸ್ ನನ್ ಚಾನಲ್ ಸರ್, ಗಿಲ್ಲಿಯಿಂದ ಅಂತ ಕೆಲವರು ಒಂದೇ ಮಾತು ಹೇಳ ಸರ್, ದಯವಿಟ್ಟು ನಿಮ್ಮ ಅಭಿಮಾನ ಇಟ್ಕೊಳ್ಳಿ. ಬಟ್ ಪ್ರಶಾಂತ್ ನಾಯಕ್ ಸರ್ ಫಸ್ಟ್ ನನಗವರು. ಯಾಕೆಂದ್ರೆ ಒಂದು ಸಂಸ್ಥೆಲಿ 600-500 ಜನ ಸ್ಟಾಫ್ಸ್ ವರ್ಕ್ ಮಾಡ್ತಾರ, ಅವ್ರೆಲ್ರಿಗೂ ವಿಶ್ವಾಸಕ್ಕೆ ತಗೊಂಡ್ ಮಾಡಿದ್ದಕ್ಕೆ ನಂಬರ್ 1 ಬಂತು. ಪ್ರಶಾಂತ್ ಸರ್ ಅಂಡ್ ಪ್ರಕಾಶ್ ಸರ್ ಇಬ್ರು ನಾನ್ ಫಿಕ್ಷನ್. ಪ್ರಕಾಶ್ ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ. ಆ ಮನುಷ್ಯ ಒಂದು ಶರ್ಟ್ ಹಾಕೊಂಡು ಬೆಳಗ್ಗೆ 6:30-7 ಗಂಟೆಗೋ, ರಾತ್ರಿ 12-1-2 ಗಂಟೆ ಕೂತು, ಇದು ಯಾವ್ದು ನಿಮ್ಗೆ ಕಣ್ಣಿಗೆ ಕಾಣಲ್ಲ. ಸುದೀಪ್ ಸರ್ ಶನಿವಾರ ನೀವು ಎಪಿಸೋಡ್ ನೋಡ್ತಿರ್ಲ, ಗುರುವಾರ ಈ ಪ್ರತಿ ಸೀಸನ್ ಗುರುವಾರ ರಾತ್ರಿ ಇಲ್ಲ ಶುಕ್ರವಾರ ಅರ್ಲಿ ಮಾರ್ನಿಂಗ್ ಬರ್ತಿದ್ರು. ಬಟ್ ದಿಸ್ ಸೀಸನ್ ಏನಾಗಿದೆ ಅಂದ್ರೆ, ಮಾರ್ಕ್ ಶೂಟು 130 ದಿನಗಳ ಶೆಡ್ಯೂಲ್ 110 ದಿನ ಸುದೀಪ್ ಅವ್ರು ಭಾಗವಹಿಸಿದ್ದಾರೆ. ಶುಕ್ರವಾರ 6:15 ಪ್ಯಾಕಪ್ ಆದ್ಮೇಲೆ, ಈ ವಿಷಯ ಯಾರಿಗೂ ಗೊತ್ತಿಲ್ಲ, 6:15 ಪ್ಯಾಕಪ್ ಆದ್ಮೇಲೆ ಆ ಕಾರಲ್ಲಿ ಲಗೇಜ್ ಚೇಂಜ್ ಮಾಡ್ಕೊತಾ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊತಾ, ಇಲ್ಲ ಬಿಗ್ ಬಾಸ್ ಮನೆಗೆ ಬಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊತಾ ಫಸ್ಟ್ ಒಂದ್ ವೀಕ್ ಏನಾಗಿದೆ ಅದನ್ನ ಬ್ರೀಫಿಂಗ್ ತಗೊಂಡು ಶನಿವಾರ ನಿರೂಪಣೆ ಮಾಡ್ತಾ ಇದ್ರು. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಶನಿವಾರ ಮತ್ತೆ ಅಷ್ಟು ದಿನ ನಾನ್ ಸ್ಟಾಪ್ ಹೆಂಗ್ ಶೂಟ್ ಆಯ್ತು ಅಂದ್ರೆ, ಮಿಕ್ಕಿದ ಎಲ್ಲಾ ಪೋರ್ಷನ್ಸ್ ಸೋಮವಾರದಿಂದ ಶುಕ್ರವಾರ ಸುದೀಪ್ ಅವರು ನಡೆದ್ಬಿಟ್ಟು ಯಾವ್ದು ಮಾರ್ಕ್ ಫಿಲಮ್, ಶನಿವಾರ ಸುದೀಪ್ ಅವ್ರ ಆಬ್ಸೆನ್ಸ್ ಅಲ್ಲಿ ಏನಿರುತ್ತೋ ಅದನ್ನ ಮಾರ್ಕ್ ಶೂಟ್ ಆಗಿದೆ. ಅವರು ಈ ಮಟ್ಟಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೀವು ಇದನ್ನ ಅದನ್ನ ಅಭಿನಂದಿಸಬೇಕು. ಯಾಕೆಂದ್ರೆ ಮಾರ್ಕ್ ಸಿನಿಮಾ ಬಗ್ಗೆ ಒಂದು ಅಭಿನಂದನೆ ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಸರ್, 130-135 ದಿನದಲ್ಲಿ ಜುಲೈ ಎಂಡಲ್ಲಿ ಡಿಸೈಡ್ ಮಾಡಿ ಡಿಸೆಂಬರ್ ಹೊರಗಡೆ ತರ್ತಾರೆ ಅಂದ್ರೆ, 1 ಸೆಕೆಂಡ್ ಅವ್ರು ರೆಸ್ಟ್ ಮಾಡಿಲ್ಲ. ಆ ಶಕ್ತಿನ, ಆ ಟ್ಯಾಲೆಂಟ್ ನ, ಆ ಕ್ಯಾಲಿಬರ್ನ ನೀವು ಅಭಿನಂದಿಸಬೇಕು ಸುದೀಪ್ ಸರ್ನ. ಸರ್ 150 ದಿನಗಳಲ್ಲಿ ಒಬ್ಬ ಸ್ಟಾರ್ ನಟ 110 ದಿನ ಶೂಟಿಂಗ್ ಮಾಡಿ ಬಿಗ್ ಬಾಸ್ ನಡೆಸಿದ್ದಾರೆ ಅಂದ್ರೆ, ನೀವು ಅದೊಂದು ಕಾರಣಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಡಿ. ಯಾಕೆಂದ್ರೆ ಆ ವ್ಯಕ್ತಿ ಮಲಗಿಲ್ಲ. ನಾನು ಯಾವಾಗ್ಲೂ ಸುದೀಪ್ ಸರ್ ಸಿಕ್ಕಾಗ ಕೇಳ್ತೀನಿ, ಸರ್ ನಾನು ಒಂದ್ ವಾರಕ್ಕೆ ನೀವು ಒಂದ್ ವಾರಕ್ಕೆ ಮಾಡೋದ ನನ್ಗೆ ಒಂದ್ ದಿನಕ್ಕೆ ಅಂತೀನಿ. ಅಲ್ಲ ನಿದ್ರೆ ಸರ್, ಅವ್ರು ಒಂದು ದಿನ ಮಾಡ್ತಾರಲ್ಲ ನಾನು ಒಂದು ದಿನ ಮಾಡ್ತೀನಲ್ಲ ನಿದ್ರೆ, ಅದು ಸುದೀಪ್ ಸರ್ ಒಂದು ವಾರ ನಿದ್ರೆ ಮಾಡೋದು. ದಿನಕ್ಕೆ 3 ಅವರ್ 4 ಅವರ್ ಇಷ್ಟೇ. ಸೊ ಇದೆಲ್ಲ ಅವರ ಹಾರ್ಡ್ ವರ್ಕ್ ಇದೆ. ನೀವು ಇಷ್ಟೆಲ್ಲ ಹೇಳಿದಾಗ ಆಮೇಲೆ ಎಷ್ಟು ಮಾರ್ನಿಂಗ್ 11 o'clock ಇಂದ ಅಪ್ ಟು 4 o'clock ತನಕ ಒಂದು ಸೆಷನ್, 5 o'clock ಇಂದ ಪುನಃ 10 o'clock ನಿಂತ್ಕೊಡ್ತಾರೆ ಅಂದ್ರೆ,
ಆ ಪೇಷನ್ಸ್ ಅನ್ನ ನೀವು ಒಪ್ಕೋಬೇಕಾದ ಸರ್. ನಾವನ್ನ ಹತ್ತಿರದಿಂದ ನೋಡಿದೀವಿ, ಅವ್ರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್, ಇಲ್ಲಿ ತನಕ ಸುದೀಪ್ ಸರ್ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಏನು ಅಂತೆಲ್ಲ ನೋಡಿದೀವಿ. ಸೊ ಹಂಗಿದ್ಮೇಲೆ ಇಷ್ಟೆಲ್ಲಾ ಮಾಡಿರೋಂಥವ್ರನ್ನ ನೀವೀಗ ನೆಗೆಟಿವ್ ಕಾಮೆಂಟ್ ಹಾಕ್ಬೇಕಾ, ಅವ್ರ ಮಗಳ ಬಗ್ಗೆ ಹಾಕ್ಬೇಕಾ? ಯೋಚನೆ ಮಾಡಿ. 135 ದಿನದಲ್ಲಿ 110 ದಿನ ಶೂಟ್ ಮಾಡಿ ಬಿಗ್ ಬಾಸ್ ಕೂಡ ಯಶಸ್ವಿಯಾಗಿ ನಡೆಸಿ ನಂಬರ್ 1 ತಗೊಂಡೋಗಿದ್ದಾರೆ. ಸೊ ಈಗ ಆ ಮನುಷ್ಯನ ಬೈಬೇಕಾ, ಸಾನ್ವಿ ಅವ್ರ ಮಗಳನ್ನ ಬೈಬೇಕಾ, ಅವ್ರ ವೈಫನ್ ಬೈಬೇಕಾ? ಇಷ್ಟೆಲ್ಲ ಆದ್ಮೇಲೆ ಇಷ್ಟು ಹಾರ್ಡ್ ವರ್ಕ್ ಮಾಡೋ ಮನುಷ್ಯನ್ ಬೈಬೇಕಾ? ನೀವು ಕುತ್ಕೊಂಡು ಡಿಸೈಡ್ ಮಾಡಿ, ನಿಮ್ ಇಷ್ಟ. ಇನ್ನು ಇದೇ ಮೇತು ನಾನು ಅವ್ರಿಗೂ ಹೇಳ್ತೀನಿ. ಈಗ ಇನ್ನೊಬ್ರು ಯಾರೋ ಪಾಪ ಇದ್ರಲ್ಲಿದ್ದಾರೆ, ಕಷ್ಟದ ಪರಿಸ್ಥಿತಿಲಿದ್ದಾರೆ. ಈಗ ಅವ್ರ ಸಿನಿಮಾನು ಈಗ ಡ್ಯಾಮೇಜ್ ಮಾಡ್ಬೇಕಾ ಡೆವಿಲ್ಗೆ? ಅದನ್ನು ಯೋಚನೆ ಮಾಡಿ. ಈಗ ಇವರು ಕಷ್ಟದಿಂದ ಇದು ಮಾಡಿದಾರೆ, ಅದನ್ನು ಯೋಚನೆ ಮಾಡಿ. ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ನಮ್ ಸಿನಿಮಾ ಎಲ್ಲವೂ ಅನ್ಕೊಂಡಾಗೆ ಪ್ರಶಾಂತ್ ಸರ್ ಇರೋ ತನಕ ಅವರು ಚಿಕ್ಕ ಹುಡುಗರು ಬದುಕಲಿ ಅನ್ನೋ ಕಾರಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೀವು ಯಾರನ್ನಾರು ಬಿಗ್ ಬಾಸ್ ಅನ್ಕೊಳ್ಳಿ, ಪ್ರಶಾಂತ್ ನಾಯಕ್ ಅಂಡ್ ಪ್ರಕಾಶ್ ಇಸ್ ದ ಮೇನ್ ರೀಸನ್ ಫಾರ್ ಕಲರ್ಸ್ ನಂಬರ್ 1. ನಿಮ್ ಇಷ್ಟ, ನೀವು ಅನ್ಕೊಳ್ಳಿ. ನೀವು ಗಿಲ್ಲಿ ಅಂದ್ರೆ ಗಿಲ್ಲಿ ನನ್ನ ಸ್ನೇಹಿತ, ನಾನು ಹೆಮ್ಮೆ ಪಡ್ತೀನಿ. ಮೊದಲನೇ ಸ್ಥಾನ ನಾನು ಪ್ರಶಾಂತ್ ನಾಯಕ್ ಸರ್ ಕೊಡ್ತೀನಿ. ಯಾಕಂದ್ರೆ ಆ ಮನುಷ್ಯ ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕಲ್ವೇಂದ್ರೆ ಆಗಿದ್ದು. ನಿಮಗೆ ಒಂದು ಹೇಳ್ತೀನಿ ಕೇಳಿ. ಒಂದು ಸಂಸ್ಥೆ ಈಗ ನಡೆಸ್ತಾರಂತ, ನಮ್ಮ ಈ ಸಂಸ್ಥೆ ಕನ್ನಡ ರಿಪಬ್ಲಿಕ್ ಕನ್ನಡ ಒಂದ್ ಸಂಸ್ಥೆ ಮುಖ್ಯಸ್ಥ ನಿಮ್ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾನೆ, ಆ ಮಟ್ಟಕ್ಕೆ ಹೋಯ್ತು ಅದು. ಅವರು ಮತ್ತೆ ಪ್ರಶಾಂತ್ ಸರ್ ಅಂಡ್ ಪ್ರಕಾಶ್ ಸರ್ ಜೋಡೆತ್ತು. ಸುದೀಪ್ ಸರ್ ಕನ್ನಡಿಗರು ಇನ್ನೊಂದು ಸ್ಥಾನ ತಗೋತಾರೆ ಅಟ್ ದ ಸೇಮ್ ಟೈಮ್. ಸುದೀಪ್ ನಿರೂಪಣೆ ಇರ್ಬೋದು, ಕನ್ನಡಿಗರು ಫ್ರೀ ಕೊಟ್ಟು ಟೈಮ್ ಕೊಟ್ಟು ನೋಡಿದಕ್ಕೆ ತಾನೆ. ಇದಾದ್ಮೇಲೆ ನನ್ನ ಸ್ಥಾನ ನನ್ನ ಸ್ನೇಹಿತನ್ ಕೊಡ್ತೀನಿ. ನಿಮ್ಗೆ ಹೇಳ್ದಂಗೆ ಇಲ್ಲಿನೇ ಹೇಳ್ಬೇಕು ಅಂದ್ರೆ ನಾನು ಹೇಳಕ್ಕಾಗಲ್ಲ. ನನ್ನ ಸ್ನೇಹಿತ ಇರ್ಬೋದು, ಬಟ್ ನನ್ನ ಮೊದಲನೇ ಆಯ್ಕೆ ಪ್ರಶಾಂತ್ ನಾಯಕ್ ಸರ್. ಅವ್ರ ಮುಂದೆ ನನಗೆ ಯಾರೂ ಇಲ್ಲ. ಯಾಕೆಂದ್ರೆ ನಾನು ಅವ್ರನ್ನ ದೇವರ ಗುರುಗಳ ತರ ನೋಡ್ತೀನಿ. ನಾನು ಕಷ್ಟದಲ್ಲಿದ್ದಾಗ ನನ್ನ ಸಿನಿಮಾ ತಗೊಂಡಿದ್ದಾರೆ ಸರ್, ದೊಡ್ಡ ಪ್ರೈಸ್ ಕೊಟ್ಟು ಪ್ರಥಮ್ ನೀನ್ ಚೆನ್ನಾಗಿರೋ ತಗೊಂಡಿದ್ದಾರೆ ಅಂದ್ರೆ ಅದರಿಂದ ನಾನು ನನ್ನ ಪ್ರೊಡಕ್ಷನ್ ಇಂದ 150 ಜನ ದಿನ ಊಟ ಮಾಡಿದ್ದಾರೆ ಸರ್. ಹಿರಿಯ ನಟರಾದ ಶ್ರೀನಿವಾಸ್ ಮೂರ್ತಿ, ನೀವೇನು ಬಿಗ್ ಬಾಸ್ ಗೆದ್ದ ಇನ್ನು ಇದೇ ಮೇತು ನಾನು ಅವ್ರಿಗೂ ಹೇಳ್ತೀನಿ. ಈಗ ಇನ್ನೊಬ್ರು ಯಾರೋ ಪಾಪ ಇದ್ರಲ್ಲಿದ್ದಾರೆ, ಕಷ್ಟದ ಪರಿಸ್ಥಿತಿಲಿದ್ದಾರೆ. ಈಗ ಅವ್ರ ಸಿನಿಮಾನು ಈಗ ಡ್ಯಾಮೇಜ್ ಮಾಡ್ಬೇಕಾ ಡೆವಿಲ್ಗೆ? ಅದನ್ನು ಯೋಚನೆ ಮಾಡಿ. ಈಗ ಇವರು ಕಷ್ಟದಿಂದ ಇದು ಮಾಡಿದಾರೆ, ಅದನ್ನು ಯೋಚನೆ ಮಾಡಿ. ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ನಮ್ ಸಿನಿಮಾ ಎಲ್ಲವೂ ಅನ್ಕೊಂಡಾಗೆ ಪ್ರಶಾಂತ್ ಸರ್ ಇರೋ ತನಕ ಅವರು ಚಿಕ್ಕ ಹುಡುಗರು ಬದುಕಲಿ ಅನ್ನೋ ಕಾರಣಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೀವು ಯಾರನ್ನಾರು ಬಿಗ್ ಬಾಸ್ ಅನ್ಕೊಳ್ಳಿ, ಪ್ರಶಾಂತ್ ನಾಯಕ್ ಅಂಡ್ ಪ್ರಕಾಶ್ ಇಸ್ ದ ಮೇನ್ ರೀಸನ್ ಫಾರ್ ಕಲರ್ಸ್ ನಂಬರ್ 1. ನಿಮ್ ಇಷ್ಟ, ನೀವು ಅನ್ಕೊಳ್ಳಿ. ನೀವು ಗಿಲ್ಲಿ ಅಂದ್ರೆ ಗಿಲ್ಲಿ ನನ್ನ ಸ್ನೇಹಿತ, ನಾನು ಹೆಮ್ಮೆ ಪಡ್ತೀನಿ. ಮೊದಲನೇ ಸ್ಥಾನ ನಾನು ಪ್ರಶಾಂತ್ ನಾಯಕ್ ಸರ್ ಕೊಡ್ತೀನಿ. ಯಾಕಂದ್ರೆ ಆ ಮನುಷ್ಯ ಫ್ರೀ ಹ್ಯಾಂಡ್ ಕೊಟ್ಟಿದ್ದಕ್ಕಲ್ವೇಂದ್ರೆ ಆಗಿದ್ದು. ನಿಮಗೆ ಒಂದು ಹೇಳ್ತೀನಿ ಕೇಳಿ. ಒಂದು ಸಂಸ್ಥೆ ಈಗ ನಡೆಸ್ತಾರಂತ, ನಮ್ಮ ಈ ಸಂಸ್ಥೆ ಕನ್ನಡ ರಿಪಬ್ಲಿಕ್ ಕನ್ನಡ ಒಂದ್ ಸಂಸ್ಥೆ ಮುಖ್ಯಸ್ಥ ನಿಮ್ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾನೆ, ಆ ಮಟ್ಟಕ್ಕೆ ಹೋಯ್ತು ಅದು. ಅವರು ಮತ್ತೆ ಪ್ರಶಾಂತ್ ಸರ್ ಅಂಡ್ ಪ್ರಕಾಶ್ ಸರ್ ಜೋಡೆತ್ತು. ಸುದೀಪ್ ಸರ್ ಕನ್ನಡಿಗರು ಇನ್ನೊಂದು ಸ್ಥಾನ ತಗೋತಾರೆ ಅಟ್ ದ ಸೇಮ್ ಟೈಮ್. ಸುದೀಪ್ ನಿರೂಪಣೆ ಇರ್ಬೋದು, ಕನ್ನಡಿಗರು ಫ್ರೀ ಕೊಟ್ಟು ಟೈಮ್ ಕೊಟ್ಟು ನೋಡಿದಕ್ಕೆ ತಾನೆ. ಇದಾದ್ಮೇಲೆ ನನ್ನ ಸ್ಥಾನ ನನ್ನ ಸ್ನೇಹಿತನ್ ಕೊಡ್ತೀನಿ. ನಿಮ್ಗೆ ಹೇಳ್ದಂಗೆ ಇಲ್ಲಿನೇ ಹೇಳ್ಬೇಕು ಅಂದ್ರೆ ನಾನು ಹೇಳಕ್ಕಾಗಲ್ಲ. ನನ್ನ ಸ್ನೇಹಿತ ಇರ್ಬೋದು, ಬಟ್ ನನ್ನ ಮೊದಲನೇ ಆಯ್ಕೆ ಪ್ರಶಾಂತ್ ನಾಯಕ್ ಸರ್. ಅವ್ರ ಮುಂದೆ ನನಗೆ ಯಾರೂ ಇಲ್ಲ. ಯಾಕೆಂದ್ರೆ ನಾನು ಅವ್ರನ್ನ ದೇವರ ಗುರುಗಳ ತರ ನೋಡ್ತೀನಿ. ನಾನು ಕಷ್ಟದಲ್ಲಿದ್ದಾಗ ನನ್ನ ಸಿನಿಮಾ ತಗೊಂಡಿದ್ದಾರೆ ಸರ್, ದೊಡ್ಡ ಪ್ರೈಸ್ ಕೊಟ್ಟು ಪ್ರಥಮ್ ನೀನ್ ಚೆನ್ನಾಗಿರೋ ತಗೊಂಡಿದ್ದಾರೆ ಅಂದ್ರೆ ಅದರಿಂದ ನಾನು ನನ್ನ ಪ್ರೊಡಕ್ಷನ್ ಇಂದ 150 ಜನ ದಿನ ಊಟ ಮಾಡಿದ್ದಾರೆ ಸರ್. ಹಿರಿಯ ನಟರಾದ ಶ್ರೀನಿವಾಸ್ ಮೂರ್ತಿ, ನೀವೇನು ಬಿಗ್ ಬಾಸ್ ಗೆದ್ದ